ಸರ್ ಭೇಟಿ ಮಾಡಿದ್ರಲ್ಲ ಭೇಟಿ ಮಾತಾಡಿಸಿದೆ. ನನ್ನ ಮನೋಭಾವನೆಯಲ್ಲಿ ಅವರು ಕಲಾವಿದರು ಅಷ್ಟು ಮಾತ್ರ ನನ್ನ ತಲೆ. ಅದೇ ಪ್ರೀತಿ, ಅದೇ ಆತ್ಮೀಯತೆ ಅಂದ ತಕ್ಷಣ ಬಾಚಿ ತಪ್ಕೊಂಡ್ಬಿಟ್ರು ದರ್ಶನ. ಕಷ್ಟ ಆಗತ್ತೆ. ಸ್ವಚ್ಛಾನುಸಾರವಾಗಿ ಓಡಾಡ್ತಾ ಇದ್ದು ಮನುಷ್ಯ ಅದರೊಳಗೆ ಕಳೆದಿರುವಂಥ ಗಳಿಗೆಗಳು, ಸಮಯಗಳು ನೆನೆಸ್ಕೊಂಡ್ಬಿಟ್ರೆ ಈಚೆಗಡೆ ನೋವು ತೋರಿಸ್ಕೊಳ್ಳಲ್ಲ, ನೋವಾಗತ್ತೆ ಮನಸ್ಸಿಗೆ ಪಾಪ. ಸರ್ ಏನು ಮಾತಾಡೋದು ಸರ್? ಚೆನ್ನಾಗಿರ್ತೀನಿ ನಾವು, ಸರಿ ಹೋಗ್ಬೋದಣ್ಣ ಅಂತಂತ ಹೇಳ್ತಾರೆ. ಸರಿ ಹೋಗಬೇಕು ದೇವ್ರ ದಯದಲ್ಲಿ. ಒಂದು ಕಡೆ ಕಳ್ಕೊಂಡಿರೋ ಪ್ರಾಣದ ಸಂಕಟ ಮನೆಯಲ್ಲಿ ಯಾವ ರೀತಿ ಸರಿ ಹೋಗುತ್ತೆ ಅದು ಭಗವಂತನಿಗೆ ಗೊತ್ತು. ಇದು ದರ್ಶನ್ ಅವ್ರು ನೋಡಿದಾಗ ನನಗೆ ಅದೇ ನೋವಾಗ್ತಾ ಇದೆ. ಯಾಕೆ ಹೀಗಾಯ್ತು ಅಂತ ಅದೇ ಬೇಜಾರಾಗ್ತಾಯಿದೆ ನನಗೆ. ನನ್ನ ಹತ್ರ ಅವ್ರು ಮಾತಾಡಿದಾಗ ಯಾಕೋ ನಿಮ್ಮ ಗಂಟ್ಲು ಸರಿ ಇಲ್ಲ ಅಣ್ಣ ಅಂತಂತ ಹೇಳಿದ್ರು. 5ನೇ ತಾರೀಕು ಸಡನ್ ನನಗೆ ಗೊತ್ತಿಲ್ಲದೆ ನನಗೆ ಸರ್ಜರಿ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ರು ಡಾಕ್ಟ್ರು. ಸಡನ್ನಾಗಿ ಕರುಳು ಈಚೆ ಬಂದುಬಿಡ್ತಾರೆ. ಇಲ್ಲಾಂದರೆ ನಾನು 5ನೇ ತಾರೀಕು 6ನೇ ತಾರೀಕಿನ ನಂತರ ನೆಕ್ಸ್ಟ್ ನಾನು ಬಂದು ನೋಡ್ತಾನೆ ಇದ್ದೆ. ಅದಕ್ಕೆ ನಾನು ಒಳಗೆ ಮೆಶ್ ಹಾಕಿದ್ದಾರೆ, ಸ್ಟೀಲ್ ಮೆಶ್ ಹಾಕಿದ್ದಾರೆ. ಅವ್ರು ಹೇಳಿದಂತೆ ಗಂಟ್ಲಲ್ಲಿ ಅವ್ರಿಗೇನು ಅರ್ಥ ಆಯ್ತು ಗೊತ್ತಿಲ್ಲ ದರ್ಶನ್ ಅವ್ರಿಗೆ. ನನಗೆ ಈ ಥರ ಆಪ್ರೇಷನ್ ಆಗಿ ಹೋಗ್ಬಿಡ್ತು. ಅವ್ರು ಈ ಕಡೆ ಒಂದು ಸೇರಿಕೊಳ್ಳೋಂಥ ಈ ಕೆಟ್ಟ ಒಂದು ಅಚಾತುರ್ಯ ಘಟನೆ ಇದು. ಹೇಗೆ ಅಂತಲೇ ಹೇಳೋಕ್ಕಾಗಲ್ಲ. ಒಂದು ಘಟನೆಯಿಂದ ಎಷ್ಟು ಜನಕ್ಕೆ ಆಗಿರುವಂಥ ನೋವು ಸುಲಭವಾಗಿ 10 ನಿಮಿಷದಲ್ಲಿ ಇವ್ರು ತಪ್ಪು ಇವ್ರು ಸರಿ ಅಂತ ನಾವೆಲ್ಲ 10 ನಿಮಿಷಕ್ಕೆ ವಿಶ್ಲೇಷಣೆ ಮಾಡಿಬಿಡ್ಬೋದು. ಆಯಾ ಸ್ಥಾನದಲ್ಲಿ ನಿಂತು ನೋಡಿದಾಗ ಅಲ್ಲಿ ಪ್ರಾಣನ ಕಳ್ಕೊಂಡಂಥ ತಂದೆ ತಾಯಿ, ಹೆಂಡತಿ, ಗರ್ಭದಲ್ಲಿರ್ತಕ್ಕಂಥ ಮಗು, ಈ ಕಡೆ ಇವ್ರನ್ನ ಹಾಕಿ ಸಿನಿಮಾ ಮಾಡಿರ್ತಕ್ಕಂಥ ನಿರ್ಮಾಪಕರು, ಕನ್ನಡ ಚಿತ್ರರಂಗ ಅಭಿಮಾನಿಗಳು, ಎಲ್ಲಾದ್ರಿಗಿಂತ ಹೆಚ್ಚಾಗಿ ಅವ್ರ ಸಂಸಾರ, ಎಲ್ಲರದು ಅದು ಸಂಸಾರನೇ. ನಾವು ನೋಡ್ತಾ ಇರ್ತೀವಿ ಎಷ್ಟೋ ಕಡೆ ಈ ಥರ ಅಚಾತುರ್ಯಗಳು ಆಗೋಗ್ಬಿಡ್ತವೆ. ಇವೆಲ್ಲ ನೆನೆಸ್ಕೊಂಡು ನೋಡಿದಾಗ ಇಲ್ಲಿಗೆ ಬಂದಾಗಲೇ ನಮಗೆ ಮಹಾ ಅರಿವು ಆಗೋಗ್ಬಿಡುತ್ತೆ. ಇವೆ ಏನು ನೋಡಿದಾಗ ನಿಜವಾಗ್ಲೂ ದರ್ಶನ್ ಅವ್ರು ನೋಡಿದಾಗ ನಮಗೇನು ಅನ್ನಿಸ್ತದೆ, ನಾವು ಬಾಳಬೇಕು, ಬದುಕಬೇಕು, ಮನುಷ್ಯನಿಗೆ ಜೀವನದಲ್ಲಿ ನೆಮ್ಮದಿ ಇರಬೇಕು. ಈ ನೆಮ್ಮದಿಗೋಸ್ಕರನೂ ಒಂದು ಸ್ವಲ್ಪ ನಾವು ಸೌಕರ್ಯವಾಗಿ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರನೂ ಬಾಳ್ತೀವಿ. ಆದರೆ ಎಲ್ಲವನ್ನೂ ಕಳ್ಕೊಂಡು ನಾವು ಹೀಗೆ ಬಾಳಬೇಕು ಅನ್ನುವಂಥದ್ದು ಭಾರಿ ಕಷ್ಟದ ಕೆಲಸ. ಅದು ಅಷ್ಟು ಸಾಮಾನ್ಯ ಅಲ್ಲ. ಅಲ್ಲಿ ನಿಂತು ಆ ಕಾರಾಗೃಹದ ಅನುಭವನ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾವು ನೋಡುವಾಗ ಈಗ ಅಷ್ಟೊತ್ತು ನಮಗೆ ಕಾದು ಹೋಗೋಕ್ಕೆ ಒಳಗಡೆ ಎಷ್ಟು ಸಮಯ ಹಿಡಿಸ್ತದಲ್ಲ. ಅಲ್ಲೇ ಕೂತ್ಕೊಂಡು ಆ 31 ದಿವಸನೋ 32 ದಿವಸನೋ ಕಳೆದಿರುವಂಥ ಒಬ್ಬ ವ್ಯಕ್ತಿಯ ಒಂದು ಮನಸ್ಥಿತಿ ಹೇಗಿರ್ಬೋದು ಅಂತ ನೋಡಿದಾಗ ನನಗೆ ಅನ್ನಿಸ್ಬಿಡ್ತು. ಬಹುಶಃ ತಾವು ತಾಯಿನ ಕಳ್ಕೊಂಡ ನಂತರ ಅತಿ ಹೆಚ್ಚು ಎಮೋಷನ್ ಇವತ್ತೇನೋ ಕಾಣಿಸ್ತಾ ಇದೆ ನಮಗೆ. ಅಷ್ಟು ಎಮೋಷನ್ ಏನು ಬೇಜಾರ್ಸೋರು ಇರಲಿಲ್ಲ ನಮ್ಮನ್ನು. ಆತ ಫೋನ್ ಮಾಡಿ ಅಣ್ಣ ಅಂತ ಬಾಯಿ ತುಂಬ ಹೇಳುವಂಥ ಮಾತಿದೆಯಲ್ಲ, ಅದು ಕರಳು ಹಿಂಡೋಗುತ್ತೆ. ಅಂದು ಕಷ್ಟ ಆಗುತ್ತೆ. ಬೇರೆ ನನಗೆ ಗೊತ್ತಿಲ್ಲ ಅಪ್ಪಾಜಿ. ಥ್ಯಾಂಕ್ ಯು ಸರ್.